ಜೀವಿಗಳಿಗೂ ನೀರು ಬದುಕಲು ಬೇಕೇ ಬೇಕು. ಭೂಮಿನ ನೀಲಿ ಗ್ರಹ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಭೂಮಿಯಲ್ಲಿ ಮುಕ್ಕಾಲು ಭಾಗದಷ್ಟು ಬರೀ ನೀರೇ ಇದೆ. ಇದನ್ನು ನಾನು ಶ್ಯಾಮಲ ಅಕ್ಕನ ಕಾರ್ಯಾಗಾರದಲ್ಲಿ ತಿಳ್ಕೊಂಡೆ. ಭೂಮಿ ಮೇಲೆ ಇಷ್ಟು ನೀರಿದ್ರು ನೀರು ನುಡಿಸಿ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ರಜನಿ ಅಕ್ಕನ ಕಾರ್ಯಾಗಾರದಲ್ಲಿ ತಿಳ್ಕೊಂಡೆ. ಇದು ಭೂಮಿಲಿರೋ ನೀರು ಅಂತಂದ್ರೆ ನಮಗೆ ಕುಡಿಯೋಕೆ ಸಿಗೋ ನೀರು ಬರೀ 1 ಚಮಚದಷ್ಟು. ಯಾಕಂದ್ರೆ ಭೂಮಿ ಮೇಲಿರೋ ನೀರಲ್ಲಿ 97% ಸಮುದ್ರದ ಉಪ್ಪು ನೀರಾಗಿದೆ, ಮಿಕ್ಕಿದ 3% ಸಿಹಿ ನೀರಾಗಿದೆ. ಅದರಲ್ಲೂ 3/2 ಭಾಗದಷ್ಟು ಧ್ರುವ ಪ್ರದೇಶದ ಹೆಬ್ಬಟ್ಟಿರುವ ನೀರುಗಳಾಗಿದೆ. ಮಿಕ್ಕಿದ್ದು ದ್ರವ ರೂಪದಲ್ಲಿ ಅಂತರ್ಜಲ ಆಗಿದೆ. ಅದರಲ್ಲೂ ಸ್ವಲ್ಪ ನೀರು ವಾತಾವರಣ ಹಾಗೂ ಭೂಮಿಯ ಮೇಲೆ ಕಾಣುತ್ತದೆ. ಇದೇ ನಮಗೆ ಸಿಗೋದು. ನಮಗೆ ಸಿಗೋದು ಸ್ವಲ್ಪ ನೀರಲ್ಲಿ ನಾವು ನೀರಿನ ಆಕಾರಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಕೆ ಒಂದು ಚಟುವಟಿಕೆ ಮಾಡಿದ್ವಿ. ನಮಗೆ ಮೊದಲು ಸಿಕ್ಕಿದ್ದು ಮೇಲ್ಮೈ ನೀರು ಅಂತ. ಮೇಲ್ಮೈ ನೀರು ಅಂತ ಅಂದರೆ ಕೆರೆಗಳು, ನದಿಗಳು, ಸರೋವರಗಳು ಮತ್ತು ಕೊಳಗಳು ಮೇಲ್ಮೈ ನೀರಿನ ಆಕಾರಗಳಾಗಿದೆ. ನಾವು ಮುಂದೆ ನೋಡ್ತಾ ಹೋದಾಗ ನಮಗೆ ಅಂತರ್ಜಲ ಮತ್ತು ಘನೀಕೃತ ನೀರು ಸಿಗುತ್ತೆ. ಅಂತರ್ಜಲ ಅಂತ ಅಂದರೆ ಮಳೆ ಬಿದ್ದಿರೋ ನೀರು ಭೂಮಿಗೆ ಬಂದ್ಬಿಟ್ಟು ಅದು ಭೂಮಿಯಲ್ಲಿ ಸೇರಿರುತ್ತೆ. ಬಾವಿಗಳಿಂದ ಈ ನೀರನ್ನ ಆಚೆ ತೆಗಿತಾರೆ. ಘನೀಕೃತ ನೀರಂದ್ರೆ ಮಂಜುಗಡ್ಡೆಗಳು ಕರಗಿದಾಗ ಅದು ಸಮುದ್ರಕ್ಕೆ ಹರ್ಕೊಂಡಾರು ಹೋಗುತ್ತೆ ಅಥವಾ ಅಂತರ್ಜಲಕ್ಕಾದ್ರೂ ಸೇರ್ಕೊಳ್ಳುತ್ತೆ. ನಾವು ನೀರಿನ ಆಕಾರಗಳ ಬಗ್ಗೆ ತಿಳ್ಕೊತಾ ಕೆರೆಗಳ ಬಗ್ಗೆ ಮೈಸೂರಲ್ಲಿ ಮತ್ತೆ ಬೆಂಗಳೂರಲ್ಲಿರೋ ಕೆರೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವಾಗ ನಮಗೆ ತುಂಬಾ ಆಶ್ಚರ್ಯವಾಗಿರೋ ವಿಷಯ ಗೊತ್ತಾಯಿತು. ಬೆಂಗಳೂರಿಂದ ಜನರು ನೀರಿಂದು ಆಕಾರಗಳ ಬಗ್ಗೆ ತುಂಬಾ ಗಮನ ಕಮ್ಮಿ ಕೊಟ್ಟು ಅದರಿಂದ ಇವಾಗ ಬೇಸಿಗೆಗಾಲದಲ್ಲಿ ಬರಗಾಲ ಮತ್ತು ಮಳೆಗಾಲದಲ್ಲಿ ರಸ್ತೆ ಮೇಲೆಲ್ಲ ಪ್ರವಾಹ ಬರೋ ಸ್ಥಿತಿಗೆ ಹೋಗಿದ್ದಾರೆ. ಹಾಗಾಗಿ ಇದು ನಮ್ಮ ಮೈಸೂರಿನ ಜನರಿಗೆ ಒಂದು ಮುನ್ನೆಚ್ಚರಿಕೆಯಾಗಿದೆ. ನಾವು ಬೆಂಗಳೂರಿನ ಜನರ ಥರನೇ ಕೆರೆಗಳನ್ನೆಲ್ಲ ಉಳಿಸ್ಕೊಳ್ತೇನೆ ಗಮನ ಕಮ್ಮಿ ಕೊಟ್ಟರೆ ನಮಗೂ ಅದೇ ಸ್ಥಿತಿ ಬರ್ಬೋದು. ಹೀಗೆ ನಮಗೆ ಇಲ್ಲಿ ತನಕ ನಮ್ಮ ಹಿಂದಿನ ಕಾಲದವರು ನೀರನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ನಾವೊಂದು ಚಟುವಟಿಕೆ ಮಾಡಿದ್ವಿ. ಅದನ್ನ ಆಗಿದೆ. ಹೌದು, ನಾನು ಅಕ್ಕ ಒಂದು ಚಟುವಟಿಕೆ ಕೊಟ್ಟಿದ್ರು. ಆವಾಗ ನಾನು ನಮ್ಮ ಅಜ್ಜನ ಹತ್ರ ಕೇಳಿದೆ. ಆವಾಗ ಅವ್ರ ಅಜ್ಜಿ ಹೇಳಿದ್ರು, ಆಗಿನ ಕಾಲದಲ್ಲಿ ಅಲ್ಲಿ ಮಳೆ ಬೀಳ್ತಾ ಇದ್ದಿದ್ದನ್ನ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಿ ಹಿಡಿದು ಬಳಸ್ತಾ ಇದ್ರು. ಮನೆ ಬೆಳಕಿಗೆ ಬಾವಿಯಿಂದ ತಂದು ಬಳಸ್ತಾ ಇದ್ರು. ಕೃಷಿಗೆ ಊರಿನ ಕೆರೆ ಅಥವಾ ಇನ್ನು ಮಿಕ್ಕಿದ ಮೂಲಗಳಲ್ಲಿ ತಂದು ಬಳಸ್ತಾ ಇದ್ರು. ಹೌದು, ನಾನು ನಮ್ಮ ಅಜ್ಜಿನ ಕೇಳುವಾಗ ಅವರಂದ್ರು ಅವ್ರ ಮನೇಲಿ 8 ಜನ ಇದ್ರು. ಸ್ನಾನ ಮಾಡೋಕ್ಕೆ ಬರೀ 1 ಬಕೆಟ್ ನೀರನ್ನ ಬಳಸ್ತಿದ್ರು. ಇವರು ಇಷ್ಟು ಕಮ್ಮಿ ನೀರಲ್ಲಿ ಎಲ್ಲಾನು ಬಳಸ್ಕೋತಾ ಇದ್ದಾರೆ. ನಾವೆಷ್ಟು ನೀರು ಬಳಸ್ತೀವಿ ಅಂತ ಒಂದು ಚಟುವಟಿಕೆ ಮಾಡಿದ್ವಿ. ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದಾಗ ನಾವು ನಗರದಲ್ಲಿ ಎಷ್ಟು ಬಳಸ್ತೀವಿ ನೀರನ್ನ ಮತ್ತು ಹಳ್ಳಿಯಲ್ಲಿ ಎಷ್ಟು ಬಳಸ್ತೀವಿ ಅಂತ ತಿಳ್ಕೊಂಡ್ವಿ. ಇಲ್ಲಿ ನಾವು ಒಂದು ಪಟ್ಟಿ ಮಾಡಿದ್ದೀವಿ ಏನೇನು ಬಳಸ್ತೀವಿ ಅಂತ ನೀವು ನೋಡ್ಬೋದು. ನಗರದಲ್ಲಿ ಒಬ್ಬ ಮನುಷ್ಯ ಸರಾಸರಿ 135ರಿಂದ 150 ಲೀಟರಷ್ಟು ನೀರನ್ನ ಬಳಸ್ತಾರೆ ದಿನಕ್ಕೆ ಬಳಸ್ತಾರೆ. ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ದಿನಕ್ಕೆ ಸರಾಸರಿ 80 ಲೀಟರಷ್ಟು ನೀರನ್ನ ಬಳಸ್ತಾರೆ. ಇಲ್ಲಿ ನಾವು ನೋಡಿದ್ರೆ ಹಳ್ಳಿಗಿಂತ ನಗರದಲ್ಲಿ 2 ಪಟ್ಟಷ್ಟು ನೀರನ್ನ ಬಳಸ್ತೀವಿ ಅಂತ ಗೊತ್ತಾಗುತ್ತೆ. ನಾವು ಪ್ರತ್ಯಕ್ಷವಾಗಿ ನೀರನ್ನ ಬಳಸೋದ್ರ ಬಗ್ಗೆ ಹೇಳಿದ್ರು. ನಾವು ಪರೋಕ್ಷವಾಗಿ ನೀರನ್ನ ಬಳಸೋದ್ರ ಬಗ್ಗೆ ರವಿಕುಮಾರಣ್ಣ ಅವರು ನಮ್ಮ ಶಾಲೆಯಲ್ಲಿ ಹೇಳಿದ್ರು. ಅದನ್ನ ಹೆಜ್ಜೆ ಗುರುತು ಅಂತ ಹೇಳಿದ್ರು. ಅದ್ರದ್ದು ನಾವು ಇಲ್ಲಿ ಒಂದು ಚಾರ್ಟ್ ಮಾಡಿದ್ದೀವಿ. ನಾವು ಹಾಕೊಳ್ಳೋ ಒಂದು ಕಾಟನ್ ಶರ್ಟ್ಗೆ 2500 ಲೀಟರ್ ನೀರು ಬೇಕು. ಆಮೇಲೆ ಒಂದು ಜೀನ್ಸ್ ಪ್ಯಾಂಟಿಗೆ 7600 ಲೀಟರ್ ನೀರು ಬೇಕು. ಆಮೇಲೆ ನಾವು ಬಳಸೋ ಒಂದು ಸ್ಮಾರ್ಟ್ಫೋನ್ಗೆ 910 ಲೀಟರ್ ನೀರು ಬೇಕು. ಇದರಿಂದ ನಾನು ನೀರಿನ ಮಹತ್ವನ ಇನ್ನೂ ಚೆನ್ನಾಗಿ ತಿಳ್ಕೊಂಡೆ. ಆಮೇಲೆ ಆಸೆಗೂ ಅಗತ್ಯಕ್ಕೂ ವ್ಯತ್ಯಾಸ ಇದೆ. ನಾವು ಅಗತ್ಯ ಇಲ್ಲದೇ ಇರೋ ವಸ್ತುಗಳನ್ನ ಕೊಂಡ್ಕೊಳ್ಳೋದೆಲ್ಲ ಕಡಿಮೆ ಮಾಡಬೇಕು. ಅಗತ್ಯ ಇಲ್ಲದೇ ಇರೋ ವಸ್ತುಗಳನ್ನು ಖರೀದಿ ಮಾಡೋದು ಕಡಿಮೆ ಮಾಡಿದಾಗ ಅದ್ರ ಉತ್ಪಾದನೆನೂ ಕಡಿಮೆ ಆಗುತ್ತೆ. ಅದ್ರ ಉತ್ಪಾದನೆ ಕಡಿಮೆ ಆದಾಗ ನೀರಿನ ಬಳಕೆಯನ್ನು ಕಡಿಮೆ ಆಗುತ್ತೆ. ಇದರ ಮುಂದಿನ ಚಟುವಟಿಕೆ ನಾವು ನೀರನ್ನು ಹೆಂಗೆ ಸಂರಕ್ಷಿಸೋದು ಅಂತ ಮಾಡಿದ್ವಿ. ಆವಾಗ ನಮಗೆ ಯೋಚನೆ ಬಂದಿದ್ದು ನೀರನ್ನ ವ್ಯರ್ಥ ಮಾಡಬಾರ್ದು, ನೀರನ್ನು ಮಿತವಾಗಿ ಬಳಸಬೇಕು, ಮರುಬಳಕೆ ಮಾಡಬೇಕು, ಆಮೇಲೆ ಮಳೆ ನೀರು ಕೂಡ. ಇವಾಗ ಸಂಪದ ಹೇಳ್ದಂಗೆ ನಮಗೆ ಬುಕ್ ಓದೋ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಸ್ಕೂಲಲ್ಲಿರೋ ರೇನ್ ವಾಟರ್ ಮಳೆ ನೀರು ಕೊಯ್ಲನ್ನ ನಾವು ಬಳಸ್ಕೊಂಡಿದ್ದೀವಿ ಮಾದರಿಯಾಗಿ. ಇದು ನಮ್ಮ ಸ್ಕೂಲಿಂದ ರಂಗಮನೆ ಭಾಗ. ಈ ಭಾಗದಲ್ಲಿ ಬೀಳುವಂಥ ನೀರು ದೋಣಿ ಮತ್ತು ಈ ಪೈಪ್ ಸಹಾಯದಿಂದ ಅಂತರ್ಜಲಕ್ಕೆ ಹೋಗುತ್ತೆ.
ಇದರಿಂದ ನಾವು ನಮ್ಮ ಸ್ಕೂಲಿನ ಅಂತರ್ಜಲ ಮಟ್ಟನ ಹೆಚ್ಚಿಸ್ಬೋದು. ಮತ್ತು ಈ ನೀಲಿ, ಹಸಿರು, ಹಳದಿ ರೂಮ್ ಕೊಠಡಿಗಳಿರುವ ಬಿಲ್ಡಿಂಗ್ ಇದೆಯಲ್ಲ, ಇದ್ರ ಮೇಲೆ ಬೀಳೋ ನೀರನ್ನ ನಾವು ಸಂಗ್ರಹಿಸ್ಕೊಂಡು ಇದು ಹೂಜಿ ಅಂತೀವಿ, ಈ ಹೂಜಿಯಲ್ಲಿ ನಾವು ಸಂಗ್ರಹಿಸ್ಕೊಳ್ತೀವಿ. ಸಂಗ್ರಹಿಸ್ಕೊಂಡಿದ್ದ ನೀರನ್ನ ನಾವು ಕೈ ತೊಳಿಲಿಕ್ಕೆ, ಗಿಡಗಳಿಗೆ ನೀರು ಹಾಕ್ಲಿಕ್ಕೆ, ಮತ್ತು ಶೌಚಕ್ಕೆ ಬಳಸ್ಕೋಬೋದು, ಮತ್ತು ಅನೇಕ ಕೆಲಸಗಳಿಗೆ ಬಳಸ್ಕೋಬೋದು. ಈ ಭಾಗದಲ್ಲಿ ನೀರು ಹೋಗೋವಂಥದ್ದು ಇದು ಇನ್ನು ಟ್ಯಾಂಕ್ ಮಾಡಿಲ್ಲ, ಬಟ್ ಇಲ್ಲಿ ನಮಗೆ 2 ಫಿಲ್ಟ್ರೇಷನ್ ಸಿಸ್ಟಮ್ ಇದೆ. 2 ತೊಟ್ಟಿ ಥರ ಮಾಡಿದ್ದೀವಿ. ಆ ತೊಟ್ಟಿಲಿ ಒಂದರಲ್ಲಿ ನಾವು ಜಲ್ಲಿಕಲ್ಲನ್ನ ಇಡ್ತೀವಿ, ಮತ್ತು ಇನ್ನೊಂದರಲ್ಲಿ ಮರಳನ್ನ ಇಡ್ತೀವಿ. ಇದರಿಂದ ಪ್ಯೂರಿಫೈ ಆಗಿ ನಮ್ಮ ಸಂಪಿಗೆ ಹೋಗಿ ಆ ನೀರನ್ನು ಬಳಸ್ಕೊತೀವಿ. ಈ ವ್ಯವಸ್ಥೆಗಳನ್ನೆಲ್ಲ ಬರೀ ಶಾಲೆಯಲ್ಲೇ ಮಾಡಬೇಕು ಅಂತ ಇಲ್ಲ, ನಮ್ಮ ಮನೆಗಳಲ್ಲೂ ಕೂಡ ಮಾಡ್ಬೋದು. ಇದನ್ನ ನಾವು ರಮೇಶ್ ಕಿಕ್ಕೇರಿ ಅಣ್ಣನ ಮನೆಯಲ್ಲಿ ತಿಳ್ಕೊಂಡ್ವಿ. ಅವರು ಸುಸ್ಥಿರ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ದಾರೆ. ಅವ್ರ ಸುಸ್ಥಿರ ವ್ಯವಸ್ಥೆಯಲ್ಲಿ ಮಳೆ ನೀರು ಕೊಯ್ಲು ಕೂಡ ಒಂದಾಗಿದೆ. ಅವ್ರ ಮೇಲ್ಗಡೆ ಛಾವಣಿ 1300 ಚದರ ಅಡಿ ಇದೆ. ಇಲ್ಲಿ ಬಿದ್ದ ನೀರೆಲ್ಲ ಒಂದು ಪೈಪಿಗೆ ಬರುತ್ತೆ. ಆ ಪೈಪಿಂದ ಇನ್ನೊಂದು ಪೈಪಿಗೆ ಹೋಗಿ ಇದ್ದಲ್ಲೂ ಮುಂದೆ ಜಲ್ಲಿ ಕಲಿಯುತ್ತೆ. ಅದರಲ್ಲಿ ಮಿಶ್ರಣ ಆಗಿ ಶುದ್ಧ ನೀರಾಗಿ ಅಪ್ಫ್ಲೋ ಫಿಲ್ಟರೇಷನ್ ಅಂದರೆ ಸೋಸುವಿಕೆಯಿಂದ ಟ್ಯಾಂಕಿಗೆ ಬರುತ್ತೆ. ಅದರಿಂದ ಅವರು ಬಳಸ್ಕೊಬೋದು. ಈ ಮಳೆ ನೀರು ಕೊಯ್ಲು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಟ್ಟ ರಮೇಶ್ ಕಿಕ್ಕೇರಿ ಅಣ್ಣನಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ. ನಾವು ರಮೇಶ್ ಕಿಕ್ಕೇರಿ ಅಣ್ಣನ ಮನೆಯಿಂದ ಬಂದಮೇಲೆ ನಮ್ಮ ಮನೆಯಲ್ಲಿ ಈ ಥರ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡ್ವಿ. ನಾವು ಇದನ್ನು ಮಾಡೋಕ್ಕೆ ನಮಗೆ ಅದರ ನೀರಿನ ಪ್ರಮಾಣ ಅದೆಲ್ಲ ಕಂಡುಹಿಡಿಯೋಕ್ಕೆ ನಾವು ಈ ಜಲ ಸಾಕ್ಷರತೆಯಿಂದ ಒಂದು ಸೂತ್ರನ ಹುಡುಕಿದ್ವಿ. ಅದನ್ನು ನಾನು ನಿಮಗೆ ಈಗ ನಾವು ಇಲ್ಲೊಂದು ಮನೆ ಅಂತ ತಗೊಂಡಿದ್ದೀವಿ. ಅದರದ್ದು ಚಾವಣಿಯ ವಿಸ್ತೀರ್ಣ 10 ಮೀಟರ್ ಆಗಿದೆ. ಈಗ ಅಲ್ಲಿ 300 ಮಿಲಿಮೀಟರ್ ಅಷ್ಟು ಮಳೆ ಬಿದ್ದಿದೆ ಅಂತಂದರೆ ನಾವು ಕಂಡುಹಿಡಿಯೋಕ್ಕೆ ಪ್ರಮಾಣನ 300 × 10 × 0.8 ಅಂತ ಮಾಡ್ತೀವಿ. 0.8 ಯಾಕೆ ಮಾಡ್ತೀವಿ ಅಂತ ಅಂದರೆ ಈಗ ನಾವು ಎಲ್ಲ ಮಳೆನೂ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಸ್ವಲ್ಪ ಕಸ ಇರುತ್ತಲ್ವ, ಅದನ್ನು ತೆಗೆದಾಗ ನಮಗೆ 80% ಉಳ್ಕೊಳ್ಳುತ್ತೆ. ಆ 80% ನಾವು 0.8 ಅಂತ ತಗೋತೀವಿ. ಈ ಲೆಕ್ಕಾಚಾರ ಮಾಡಿದಾಗ ನಮಗೆ 2400 ಲೀಟರ್ ನೀರು ಅಂದರೆ ಸಂಗ್ರಹ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ಸುಮಾರು ಈ ಥರ ಮಾಡಿದ್ದೀವಿ, ನೀವು ಅದನ್ನ ನೋಡ್ಬೋದು. ನಾನಿವತ್ತು ಮಳೆ ನೀರು ಮಾಪಕದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ನಿಮಗೆ ಯಾವ ಜಾಗದಲ್ಲಿ ಎಷ್ಟು ಪ್ರಮಾಣದ ಮಳೆ ನೀರಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದನ್ನ ಉಪಯೋಗಿಸ್ತೀವಿ. ಇದನ್ನ ಹೆಂಗೆ ಬಳಸೋದು ಅಂತ ಹೇಳ್ತೀನಿ. ಇದನ್ನ ಫಸ್ಟು ನಾವು ಹೊರಗಿಡಬೇಕು. ಈ ಫನಲ್ನ ಅದು ಕರೆಕ್ಟಾಗಿ ಅದಕ್ಕೆ ಮುಚ್ಚಬೇಕು. ಇದು ಮಳೆ ನೀರು ಅಂತ ತಿಳ್ಕೊಂಡ್ರೆ ಈ ಮಳೆ ನೀರು ಬಿದ್ದಾಗ ಅದು ಕರೆಕ್ಟಾಗಿ ಬೀಕರ್ ಒಳಗೆ ಬಂದಿರುತ್ತೆ. ಸೊ ಇದು 3.1 ಮಿಲಿಮೀಟರ್ ಇದೆ. ಈ ಥರ ನಾವು ತಿಳ್ಕೊಬೇಕು. ಎಲ್ಲಿರೋದಮ್ಮ ಈ ವೆಡಿಂಗೇಜ್? ಎಲ್ಲಿದು ವೆಡಿಂಗೇಜ್? ನಮ್ಮ ಶಾಲೆಯಲ್ಲಿ ಅದನ್ನು ಹೇಳಬೇಕು. ಎಲ್ಲಿ ಪ್ಲೇಸ್ ಮಾಡಬೇಕು ಅದನ್ನ? ಎತ್ತರವಾದ ಜಾಗದಲ್ಲಿ ಇದನ್ನ ಹೇಳಬೇಕು. ಮತ್ತೆ ನಾವು ನಮ್ಮ ತರಗತಿಯವರು ಸ್ವಲ್ಪ ದಾಖಲಿಸಿದ್ದೀವಿ ರೇನ್ ಗೇಜಲ್ಲಿ ಎಷ್ಟು ಮಳೆ ನೀರು ಎಷ್ಟು ಪ್ರಮಾಣ. ನಾನಿವಾಗ ವಿವಿಧ ರೀತಿಯ ಮನೆ ಚಾವಣಿಗಳಿಂದ ಮಳೆ ನೀರನ್ನು ಸಂಗ್ರಹಿಸುವ ಬಗ್ಗೆ ಹೇಳ್ತೀನಿ. ಇದು ಏಕಮುಖ ಮನೆ ಚಾವಣಿ. ಇದರಲ್ಲಿ ಇಳಿಜಾರ ಇರುತ್ತೆ ಮನೆ ಚಾವಣಿ. ಅಲ್ಲಿಂದ ದೋಣಿಗಳ ಮೂಲಕ ನಾವು ಟ್ಯಾಂಕ್ಗೆ ಮಳೆ ನೀರನ್ನ ಸಂಗ್ರಹಿಸ್ಬೋದು. ಇದು ಪಿರಮಿಡ್ ರೀತಿಯ ಮನೆ ಚಾವಣಿ. ಇದರಲ್ಲಿ 4 ಇಳಿಜಾರು ಇದೆ. ಆವಾಗ ಇಲ್ಲಿಂದ ದೋಣಿಗಳ ಮೂಲಕ ನಾವು ಮಳೆ ನೀರನ್ನ ಟ್ಯಾಂಕ್ ಒಳಗೆ ಸಂಗ್ರಹಿಸ್ಕೋಬೋದು. ಆಮೇಲೆ ಇದು ಕಮಾನು ರೀತಿಯ ಮನೆ ಚಾವಣಿ. ಇದರಲ್ಲಿ ಇಲ್ಲಿ ಬಿದ್ದಿದ್ದ ಮಳೆ ನೀರೆಲ್ಲ ಈ ಕಡೆ ಹೋಗಿ ಟ್ಯಾಂಕ್ನ ನೀರನ್ನ ಸಂಗ್ರಹ ಆಗುತ್ತೆ. ಅದೇ ಇಲ್ಲಿ ಇಲ್ಲೊಂದು ದೋಣಿ ಇರುತ್ತೆ, ಅಲ್ಲಿಂದ ಟ್ಯಾಂಕ್ಗೆ ನೀರನ್ನ ಸಂಗ್ರಹ ಆಗುತ್ತೆ. ಇದು ದ್ವಿಮುಖ ಮನೆ ಚಾವಣಿ. ಅಂದರೆ ಇದರಲ್ಲಿ ಒಂದು ಸ್ಲೋಪ್ ಆದರೆ ಇದರಲ್ಲಿ 2 ಸ್ಲೋಪ್ ಇರುತ್ತೆ. ಅದರಿಂದ ಇಲ್ಲಿ ದೋಣಿಗಳ ಮೂಲಕ ನಾವು ಮಳೆ ನೀರನ್ನು ಸಂಗ್ರಹಿಸಬಹುದು. ಇದು ತೊಟ್ಟಿ ಮನೆ. ಇದರಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿರ್ತಾರೆ ಮಳೆ ನೀರು ಅದ್ರ ಒಳಗೆ ಹೋಗಿ ಸಂಗ್ರಹಿಸ್ಕೊಳ್ಳೋಕ್ಕೆ. ಈ ಕಡೆ ಬಿದ್ದಿದ್ದ ಮಳೆ ನೀರೆಲ್ಲ ಅದನ್ನು ನಾವು ಸಂಗ್ರಹಿಸ್ಕೋಬೋದು. ಇದು ಗುಡಿಸಲು ಮನೆಯಲ್ಲೂ ನಾವು ಮಳೆ ನೀರನ್ನ ಕೊಯ್ಲು ಮಾಡ್ಬೋದು. ಇಲ್ಲಿ ಬಿದ್ದಿದ್ದ ಮಳೆ ನೀರು ಈ ಚಾವಣಿ ಮೇಲೆ ಬಿದ್ದಿದ್ದ ಮಳೆ ನೀರೆಲ್ಲ ಇಲ್ಲಿ ಬಿದಿರು ಪೈಪ್ ಇರುತ್ತೆ, ಅಲ್ಲಿಂದ ಒಂದು ಟ್ಯಾಂಕ್ ಹೋಗಿ ನೀರು ಸಂಗ್ರಹ ಆಗುತ್ತೆ. ಈಗ ಮೋಹಿತ್ತು ನಿಮಗೆ ಈಗ
ಈಗಿನ ಕಾಲದ ಮಳೆ ನೀರು ಕೊಯ್ಲು ಬಗ್ಗೆ ಹೇಳಿದರೆ ನಮಗೊಂದು ಪ್ರಶ್ನೆ ಬಂತು, ಆಗಿನ ಕಾಲದಲ್ಲಿ ಮಳೆ ನೀರು ಕೊಯ್ಲು ಏನು ಮಾಡ್ತಿದ್ರು ಅಂತ. ಅದಕ್ಕೆ ನಾವು ಗ್ರಂಥಾಲಯದಲ್ಲಿ ಪುಸ್ತಕಗಳು ಓದ್ವಿ. ಆವಾಗ ನನಗೆ ಸಿಕ್ಕಿದ್ದನ್ನು ಸ್ವಲ್ಪ ಹಂಚ್ಕೊತೀನಿ. ಇದು ಶೃಂಗವರಪುರದ ಮಳೆ ನೀರು ಕೊಯ್ಲು ವ್ಯವಸ್ಥೆ. ಇದು ಅತ್ಯಂತ ಪ್ರಾಚೀನ ಮಳೆ ನೀರು ಸಂಗ್ರಹಣಾ ತಂತ್ರಜ್ಞಾನ. ಇದಕ್ಕೆ ಚರಂಡಿ ಮಾದರಿ ಕಾಲುವೆಗಳಿಂದ ಜಲಾಶಯಕ್ಕೆ ನೀರು ಹೋಗುತ್ತೆ. ಜಲಾಶಯಕ್ಕೆ ಅಡ್ಡವಾಗಿ ಬಂಡೆಗಳಿಟ್ಟಿರ್ತಾರೆ, ಅಲ್ಲಿ ನೀರು ಶುದ್ಧ ಆಗುತ್ತೆ. ಇದು ಅಂತರ್ಜಲ ಮಟ್ಟ ಹೆಚ್ಚಿಸುತ್ತೆ. ಇದು ಮೆಟ್ಟಿಲು ಬಾವಿ. ಇದು ಭಾರತದ ಪ್ರಾಚೀನ ಮಳೆ ನೀರು ಕೊಯ್ಲು. ಇದನ್ನು ಹಂತ ಹಂತವಾಗಿ ಕೆಳಗೆ ಇಳಿಯುವ ಥರ ಕಟ್ಟಿರ್ತಾರೆ. ಈ ಬಾವಿಯಲ್ಲಿ ನೀರು ಸಂಗ್ರಹಣೆ ಆಗುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ ಮತ್ತು ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಇದು ಟ್ಯಾಂಕ. ಇದು ಭಾರತದ ಪ್ರಾಚೀನ ಶಾಶ್ವತ ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ಇದರಲ್ಲಿ ಪ್ರಮುಖ ಆಗಿರುವುದು. ಇದನ್ನು ವೃತ್ತಾಕಾರ ಅಥವಾ ಚೌಕಾಕಾರದ ಗುಂಡಿ ತೋಡಿ ಅದರೊಳಗಡೆ ಕಲ್ಲು, ಸುಣ್ಣ ಅಥವಾ ಸಿಮೆಂಟಿನ ಲೇಪನಗಳಿಂದ ಗಟ್ಟಿ ಮಾಡ್ತಾರೆ. ಇದ್ರ ಮೇಲೆ ಮುಚ್ಚಳ ಇರುತ್ತೆ. ಇದರಿಂದ ಸಂಗ್ರಹ ನೀರೊಳಗಡೆ ಕಸ, ಕಡ್ಡಿ, ಕೀಟಗಳು ಯಾವುದೂ ಸೇರ್ಕೊಳ್ಳಲ್ಲ. ಇದ್ರ ನೀರು ದೀರ್ಘಕಾಲ ಶುದ್ಧ ಮತ್ತು ತಂಪಾಗಿರುತ್ತೆ. ಇದು ಸ್ವಸ್ಟಿಕ್. ಇದನ್ನ ಜಮೀನಲ್ಲಿ ಸಮರ್ಪಕವಾಗಿ ಮಳೆ ಬಿದ್ದು ನೀರನ್ನು ಸಮರ್ಪಕವಾಗಿ ಹೀರ್ಕೊಳ್ಳಲು ಬಳಸುವ ಪಾರಂಪರಿಕ ತಂತ್ರಜ್ಞಾನ. ಇದನ್ನು ಕೃಷಿ ಭೂಮಿಲಿ ಸಮತಟ್ಟಾದ ಜಾಗದಲ್ಲಿ ಸ್ವಸ್ಟಿಕ್ ಗುರುತು ಮಾಡಿ ಚಿಕ್ಕ ಕಾಲುವೆಗಳನ್ನು ತೋಡ್ತಾರೆ. ಅಲ್ಲಿಂದ ನೀರು ಮಳೆ ಬಂದಾಗ ಅಲ್ಲಿಂದ ನೀರು ಜಮೀನಿನ ಎಲ್ಲ ಭಾಗಕ್ಕೂ ಹೋಗುತ್ತೆ. ಮತ್ತೆ ಇಲ್ಲಿ ನೀರು ಸಂಗ್ರಹಣೆ ಆಗೋಕ್ಕೆ ಗುಂಡಿ ತೋಡಿರ್ತಾರೆ. ಅದರಿಂದ ಮಣ್ಣಿನ ತೇವಾಂಶ ಹೆಚ್ಚಾಗುತ್ತೆ. ದೃಶ್ಯಂತ ಹೇಳಿದಂಗೆ ಮತ್ತಷ್ಟು ಸಾಂಪ್ರದಾಯಿಕ ಮಳೆ ನೀರು ಕೊಯ್ಲು ಬಗ್ಗೆ ಹೇಳ್ತೀನಿ. ಇದು ಕಲ್ಯಾಣಿ. ಇದೇನಂದರೆ ಇದು ಕರ್ನಾಟಕದಲ್ಲಿ ಹೆಚ್ಚು ಕಾಣ್ಬೋದು. ಮತ್ತು ಇದು 11ನೇ ಶತಮಾನದಲ್ಲೇ ಇದು ಅಳವಡಿಸ್ಕೊಂಡ್ರು ಇದು ಕರ್ನಾಟಕದಲ್ಲಿ. ಇದು ಬೆಟ್ಟದಿಂದ ಮಳೆ ನೀರು ಕಾಲುವೆ ರೂಪದಲ್ಲಿ ಬಂದು ಎರಡು ಶುದ್ಧೀಕರಣ ಟ್ಯಾಂಕ್ಗಳಿಂದ ಶುದ್ಧೀಕರಿಸಿ ಅಂತರ್ಜಲದ ಮೂಲಕ ಹೊರಗೆ ಇದು ನೀರು ಕಾಣುತ್ತೆ. ಆಮೇಲೆ ಇದು ಸಾಂಪ್ರದಾಯಿಕ ಸುರಂಗ ನೀರು ಕೊಯ್ಲು ವ್ಯವಸ್ಥೆ. ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಇಳಿಜಾರು ಪ್ರದೇಶದಿಂದ 50 ಮೀಟರ್ ಅಗಲದ ಇಳಿಜಾರು ಬಂಡೆಗಳ ಪಕ್ಕ ಒಂದು ರಂಧ್ರ ಇದೆ. ಅಲ್ಲಿಂದ ಒಂದು ಸುರಂಗದಿಂದ ತೊಟ್ಟಿಯಲ್ಲಿ ಶೇಖರಣೆ ಆಗುತ್ತೆ. ಮಿಕ್ಕಿದ ನೀರೆಲ್ಲ ಒಂದು ಇಲ್ಲಿ ದೊಡ್ಡ ಸುರಂಗದಿಂದ ಇಲ್ಲಿ ಸಂಗ್ರಹಣೆ ಆಗುತ್ತೆ. ಇದು ಆಹಾರ ಪೈನ್. ಇದು ಮಳೆ ನೀರು ಆಹಾರ ಎನ್ನುವ ಜಾಗದಲ್ಲಿ ಸಂಗ್ರಹಣೆ ಆಗುತ್ತದೆ. ಆಹಾರ ಅಂದರೆ ಒಂದು ದೊಡ್ಡ ಹಳ್ಳ ಥರ ಅಲ್ಲಿ ಸಂಗ್ರಹಣೆ ಆಗುತ್ತದೆ. ಇಲ್ಲಿ ಬಾಗಿಲು ಇರುತ್ತೆ. ಇಲ್ಲಿಂದ ಹೋದರೆ ಮನೆಗಳಿಗೆ ಈ ಥರ ಮನೆಗಳಿಗೆ ಕೃಷಿ ಭೂಮಿಗೆಲ್ಲ ಹೋಗುತ್ತೆ. ಇಲ್ಲಿ ಪೈನ್ ಅಂದರೆ ಇದು ಕಾಲುವೆ. ಇಲ್ಲಿಂದಲೂ ಕೃಷಿ ಭೂಮಿ ಈ ಥರ ಎಲ್ಲದಕ್ಕೂ ಮಣ್ಣಿನ ತೇವಾಂಶ ಹೆಚ್ಚಿಸುತ್ತೆ. ಆಮೇಲೆ ಇಲ್ಲಿಂದ ಶುದ್ಧತೆ. ಆಮೇಲೆ ಈಗ ನನ್ನ ಸ್ನೇಹಿತರು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಥರ ನೀರು ಸಂಗ್ರಹಣಾ ಪದ್ಧತಿಗಳ ಬಗ್ಗೆ ಹೇಳಿದ್ರು. ಹಿಮಾಚಲ್ ಪ್ರದೇಶದಲ್ಲಿ ಹುಲ್ ಪದ್ಧತಿ ಅಂತ ಒಂದು ಪದ್ಧತಿನ ಅವರು ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ಹಿಮ ಕರಗಿರೋ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ಬೆಟ್ಟದ ಮೇಲಿಂದ ಬೆಟ್ಟದ ಕೆಳಗಿನ ತನಕ ಒಂದು ಸಣ್ಣ ಕಾಲುವೆ ಮಾಡ್ತಾರೆ. ಅಲ್ಲಿ ಹಿಮ ಕರಗಿರೋ ನೀರು ಹರಿಯೋ ಥರ ಮಾಡಿ ಅವೆಲ್ಲ ಬಂದು ಒಂದು ಟ್ಯಾಂಕಲ್ಲಿ ಶೇಖರಣೆ ಆಗುತ್ತೆ. ಆ ಕಾಲುವೆ ಈ ರೀತಿ ಇರುತ್ತೆ. ಆಮೇಲೆ ಟ್ಯಾಂಕಿಂದ ನೀರಾವರಿಗೆ ಜನರು ಹಿಂದಿನ ಕಾಲದಲ್ಲಿ ರಾಜಸ್ಥಾನದಲ್ಲಿ ಜೈಸಲ್ಮೇರಲ್ಲಿ
ಒಂದು ಮಳೆ ಮಾಪಕನ ಬೆಳೆಸ್ಕೊತಾಯಿದ್ರು. ಅದು ಈ ಥರ ಕಾಣ್ಬೋದು. ಒಂದು ಕಲ್ಯಾಣಿ ಇರುತ್ತೆ, ಕಲ್ಯಾಣಿ ಥರ ತೋಡಿರ್ತಾರೆ. ಅದರಲ್ಲಿ ಮಳೆ ಬಂದಾಗ ಸ್ವಲ್ಪನೇ ನೀರು ತುಂಬ್ತಾ ಹೋಗುತ್ತೆ. ನೀರು ತುಂಬಬೇಕಾದ್ರೆ ನೆಲದಿಂದ ಪೂರ್ತಿ ಮೇಲ್ಗಡೆ ತನಕನೂ ಸ್ವಲ್ಪ ಅಂತರಕ್ಕೆ ಬೇರೆ ಬೇರೆ ಪ್ರಾಣಿಗಳ ಥರ ಮೂರ್ತಿಗಳನ್ನ ಕೆತ್ತನೆ ಮಾಡಿರ್ತಾರೆ. ಆನೆ ಇರ್ಬೋದು, ಕುದುರೆ ಇರ್ಬೋದು, ಹಾಗೆ ಬೇರೆ ಬೇರೆ ಪ್ರಾಣಿಗಳದ್ದು ಮೂರ್ತಿ ಇರುತ್ತೆ. ಸ್ವಲ್ಪನೇ ನೀರು ತುಂಬಿದಂಗೂ ಒಂದೊಂದೇ ಪ್ರಾಣಿಗಳದ್ದು ಕೆತ್ತನೆ ಮುಳುಗೋಗ್ತಾ ಹೋಗುತ್ತೆ. ಹಾಗೆ ಪೂರ್ತಿ ಮೇಲ್ಗಡೆ ಇರೋ ಕುದುರೆ ಅಥವಾ ಆನೆದು ಮೂರ್ತಿ ಮುಳುಗೋದಾಗ ಊರಿಗೆ ಪ್ರವಾಹ ಬರೋ ಸಾಧ್ಯತೆ ಇರುತ್ತೆ ಅಂತ ಜನರು ನಂಬ್ತಾ ಇದ್ರು. ತುಂಬ ಕೆಳಗಡೆ ಹೋಗಿ ಕೆಳಗಡೆ ಇರೋ ಮೂರ್ತಿ ಮುಳುಗಲೇ ಇಲ್ಲ ಅಂದರೆ ಆ ವರ್ಷ ಪೂರ್ತಿ ಬರಗಾಲ ಅಂತ ಸೂಚನೆ ಇರ್ತಿತ್ತು. ಮತ್ತು ಸರಿಯಾಗಿ ಎಷ್ಟು ಮೂರ್ತಿಗಳು ಮುಳುಗಬೇಕು ಅಷ್ಟೇ ಇದ್ದಾಗ, ಅರ್ಧದಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ಇದ್ದಾಗ 9 ತಿಂಗಳು ಅಥವಾ 12 ತಿಂಗಳುಗಳಿಗೆ ನೀರು ಸಾಕಾಗುತ್ತೆ ಅಂತ ಜನರು ನಂಬ್ತಾ ಇದ್ರು. ವರ್ಷದ ಕೊನೆಯಲ್ಲಿ ಹೋಗ್ಬಿಟ್ಟು ಇದನ್ನ ಪೂಜಿಸ್ತಾ ಇದ್ರು. ಹಾಗೆ ನಾವು ಜಲಸಾಕ್ಷರತೆ ಪುಸ್ತಕದಲ್ಲಿ ಹಳೆ ಕಾಲದ್ದು ನೀರು ಸಂಗ್ರಹಣೆ ಪದ್ಧತಿಗಳನ್ನ ನೋಡ್ತಾ ಇದ್ವಿ. ಆವಾಗ ನನಗೆ ಒಂದು ತುಂಬ ಇಷ್ಟ ಆಗಿದ್ದೇನೆಂದರೆ, ಅಲ್ಲಿ ಇವಾಗಿನ ತಂತ್ರಜ್ಞಾನ ಉಪಯೋಗಿಸ್ಕೊಳ್ದೇನೆ ಆಗ್ಲಿಂದಲೇ ಬುದ್ಧಿವಂತಿಕೆಯಿಂದ ಸುಮಾರು ಪದ್ಧತಿಗಳನ್ನ ರಚಿಸ್ಕೊಂಡಿದ್ರು. ಅದರಲ್ಲಿ ಕುಂಡ್ ಅನ್ನೋದು ಒಂದು ಪದ್ಧತಿ, ಅದನ್ನು ನಾವು ಮಾಡೆಲ್ ಮಾಡಿದ್ದೀವಿ. ಇದು ಹೇಗೆ ಉಪಯೋಗ ಆಗುತ್ತೆ ಅಂದರೆ, ನೆಲದಿಂದ ಸ್ವಲ್ಪ ಮೇಲ್ಗಡೆಗೆ ಒಂದು ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ ಅಂತಾರೆ, ಇದರ ತಟ್ಟೆ ಮೇಲೆ ಬಟ್ಲನ್ನ ಬೋರ್ ಹಾಕ್ದಂಗೆ ಇರುತ್ತೆ. ಇಲ್ಲಿ ಮಳೆ ನೀರು ಬಿದ್ದಾಗ ನೀರೆಲ್ಲ ಈ ರಂಧ್ರಗಳ ಮೂಲಕ ಒಳಗೋಗ್ಬಿಟ್ಟು ನೆಲದಲ್ಲಿರೋ ಒಂದು ಬಾವಿಗೆ ಸೇರ್ಕೊಳ್ಳುತ್ತೆ. ಈ ಬಾವಿ ಸಾಮಾನ್ಯವಾಗಿ 5 ಮೀಟರ್ ಆಳ ಮತ್ತು 2.5 ಮೀಟರ್ ಅಗಲ ಇರುತ್ತೆ. ಇಲ್ಲಿ ಗುಮ್ಮಟ ಏನಾಗಿರೋದು ಅಂದರೆ, ಇವಾಗ ನೀರು ಬರೋದೇ ಅಪರೂಪ ರಾಜಸ್ಥಾನದಲ್ಲಿ. ಆವಿ ಆಗದೆ ಇರಲಿ ಅಂತ ಇಲ್ಲಿ ಮುಚ್ಚಿರ್ತಾರೆ. ನೀರು ತಗೋಬೇಕು ಅಂದಾಗ ಜನರು ಮೆಟ್ಲು ಹತ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಓಪನ್ ತೆಗೆದ್ಬಿಟ್ಟು ಅಲ್ಲಿ ಬಕೆಟ್ ಮೂಲಕ ನೀರನ್ನ ತೆಗೆದುಕೊಳ್ತಾರೆ. ಈ ಮಾಡೆಲ್ ಮಾಡಿದ್ದು ನಮ್ಗೆ ಖುಷಿ ಆಯಿತು. ಇದನ್ನ ರಾಜಸ್ಥಾನದಲ್ಲಿ ಕಟ್ಟಿಸಿದವರು ರಣಸಿಂಗ್ ಅಂತ. ರಣಸಿಂಗ್ ಅವರು ರಾಜಸ್ಥಾನದ ಚುರುವಣ್ಣ ಜಿಲ್ಲೆಯ ಲಾಸರಿ ಅನ್ನೋ ಗ್ರಾಮದವರು. ಅವ್ರಿಗೆ ಇವಾಗ 75 ವರ್ಷ. ಅವ್ರಿಗೆ 13 ವರ್ಷ ಇದ್ದಾಗ ಮೊದಲೇ ಕುಂಡನ ಕಟ್ಟಿಸಿದ್ರು. ಅವರು ರಾಜಸ್ಥಾನದ ಜನರು ನೀರಿಲ್ಲದೆ ಒದ್ದಾಡೋದನ್ನ ನೋಡೋಕ್ಕಾಗದೆ ಅದನ್ನು ಕಟ್ಸೋಕ್ಕೆ ಶುರು ಮಾಡಿದ್ರು ಕುಂಡನ. ಮೊದಲನೇ ಕುಂಡನ್ನ ರಾಂಗರ್ ಅನ್ನೋ ಒಂದು ಪಟ್ಟಣದಲ್ಲಿ ಕಟ್ಟಿಸಿದ್ರು. ಅವರು ಒಂದು ಕುಂಡನ ಕಟ್ಸೋಕ್ಕೆ 25 ದಿನ ಬೇಕಾಗ್ತಿತ್ತು. ಇಲ್ಲಿವರೆಗೆ ಅವರು 450ಕ್ಕೂ ಹೆಚ್ಚು ಕುಂಡಗಳನ್ನು ಕಟ್ಟಿಸಿದ್ರು. ನನ್ನ ಸಂಪದ ಹೇಳಿದಾಗೆ ರಣಸಿಂಗ್ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಇನ್ನೂ ಜಲ ಸಂರಕ್ಷಣಾ ವಿಚಾರದ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಅನಿಸ್ತು. ಆವಾಗ ನಾವು ಎಷ್ಟೊಂದು ಡಾಕ್ಯುಮೆಂಟ್ರಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವ್ರ ಬಗ್ಗೆ ಮಾಡಿದ್ರು. ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ಭಾರತದ ವಾಟರ್ ಮ್ಯಾನ್ ಅಂತಲೇ ಖ್ಯಾತರಾಗಿದ್ದಾರೆ. ಅವರು ಜಲ ಸಂರಕ್ಷಣಾ ತಜ್ಞ ಮತ್ತು ಪರಿಸರವಾದಿ. ಅವರು ರಾಜಸ್ಥಾನದಲ್ಲಿ ಬರಗಾಲ ಬಂದಾಗ ಅಲ್ಲಿರೋ ಹಳ್ಳಿ ಜನಗಳಿಗೆಲ್ಲ ಸಹಾಯ ಮಾಡಿದ್ರು. ಮತ್ತು ಅವ್ರಿಗೆ ಜೋಹಾಟ್ಸ್ ಮತ್ತು ಇತರ ಜಲ ಸಂರಕ್ಷಣಾ ತಂತ್ರಜ್ಞಾನ ಮೂಲಕ ಅಲ್ಲಿರೋ ನದಿಗಳಿಗೆ ಪುನಃ ನೀರನ್ನ ವಾಪಸ್ ತಂದುಕೊಟ್ರು. ಮತ್ತು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪುನಃ ನೀರನ್ನ ತಂದುಕೊಟ್ರು. ಅವ್ರಿಗೆ 2 ಪ್ರಶಸ್ತಿಗಳಿದೆ. 2001ರಲ್ಲಿ ಮ್ಯಾಕ್ಸೆಸೆ ಅನ್ನೋ ಪ್ರಶಸ್ತಿ, 2015ರಲ್ಲಿ ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಅನ್ನೋ ಪ್ರಶಸ್ತಿ. ಇವರು ಕಾಮೇಗೌಡರು ಅಂತ. ಇವರು ಕರ್ನಾಟಕದಲ್ಲಿ ನೀರನ್ನ ಉಳಿಸ್ತಾ ಇರೋ ತುಂಬ ಮಹನೀಯರಿದ್ದಾರೆ. ಅಂಥವರಲ್ಲಿ ಇವರು ಒಬ್ಬರಾಗಿದ್ದರು. ಇವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಾಸನತೊಟ್ಟಿ ಗ್ರಾಮದವರು. ಇವರು ಕುರಿ ಕಾಯ್ತಿದ್ರು. ಇವ್ರ ಹತ್ರ ಕುರಿಗಳು ಜಾಸ್ತಿ ಆಗ್ತಿದ್ದಂಗೆ ಇವರು ಕುರಿಗಳನ್ನ ಮಾಡಿ ಆ ದುಡ್ಡಿಂದ ಕೆರೆಗಳನ್ನ ಕಟ್ಟಿಸ್ತಿದ್ರು. ಇವ್ರಿಗೆ ತುಂಬ ಪ್ರಶಸ್ತಿಗಳು ಲಭಿಸಿವೆ. ಅದರಿಂದ ಇವರು ಸ್ಫೂರ್ತಿಗೊಂಡು ಇವರು ಒಟ್ಟು 14 ಕೆರೆಗಳನ್ನ ಕಟ್ಟಿಸಿದ್ದಾರೆ.
ಬಗ್ಗೆ ಯಾಕೆ ಬಂದು ಇದು ಮಾಡ್ತಿದ್ದಾರೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಜನರು ಸಹಾಯ ಮಾಡೋಕೆ ಶುರು ಮಾಡಿದ್ರು. ಇಲ್ಲಿವರೆಗೂ 14 ಹಳ್ಳಿಗಳು, 22 ಕೆರೆಗಳು, ಕಲ್ಯಾಣಿಗಳು, ಬಾವಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಅವರು ಹೋಗ್ಬೇಕಾದ್ರೆ ಅವರೊಬ್ಬರೇ ಹೋಗ್ತಾ ಇದ್ರು. ಇವಾಗ ತುಂಬ ಜನ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಭವಿಷ್ಯದಲ್ಲಿ ಹೇಗೆ ಮಳೆ ನೀರು ಕೊಯ್ಲು ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನಿಮಗೆಲ್ಲ ಹೇಳ್ತೀನಿ. ನಾವು ನಮ್ಮ ಶಾಲೆ ಇರೋ ಥರನೇ ಇಲ್ಲಿ ದೋಣಿನ ಇಟ್ಟಿದ್ದೀವಿ. ಇಲ್ಲಿ ಬಂದಿರೋ ನೀರು ನಮಗೆ ಟ್ಯಾಂಕಿಗೆ ಸಂಗ್ರಹ ಆಗುತ್ತೆ. ಇದು ಯಾವಾಗ ಓವರ್ಫ್ಲೋ ಆಗುತ್ತೋ ಇದು ಈ ಥರ ಸೌಂಡ್ ಮಾಡುತ್ತೆ. ಆವಾಗ ಇದ್ರದ್ದು ದೋಣಿದು ದಾರಿ ಬದಲಾಗಿ ಮನೆಗೆ ಆಚೆ ಇರೋ ಮಣ್ಣಿಗೆ ಮತ್ತು ಈ ಗಿಡಗಳಿಗೆಲ್ಲ ಬೀಳುತ್ತೆ ನೀರನ್ನು. ಮತ್ತು ನಾವು ಶುದ್ಧನ ಅಶುದ್ಧನ ಅಂತ ನೀರನ್ನ ಚೆಕ್ ಮಾಡೋಕ್ಕೆ ಇಲ್ಲಿ TDS ಮೀಟರ್ ಇಟ್ಟಿಲ್ಲ, ಬಟ್ ಇಡ್ಬೋದು. ಇದನ್ನ ಅವಾಗ ಶುದ್ಧ ಆಗಿದ್ರೆ ಮಾತ್ರ ನಮ್ಮ ಮನೆಗೆ ಬಳಸೋಕ್ಕೆ ಕೊಡುತ್ತೆ, ಅಶುದ್ಧ ಆಗಿದ್ರೆ ಮನೆಯಿಂದ ಆಚೆ ಬಿಡುತ್ತೆ. ಈ ದೋಣಿಲಿ ಏನೇ ಕಸ ಇದ್ರು ಫಸ್ಟ್ ಅದನ್ನು ಹೊರಗೆ ಹಾಕಿ ಆಮೇಲೆ ಅದು ನಮಗೆ ನೀರನ್ನ ಸಂಗ್ರಹಿಸುತ್ತೆ. ಅದೇ ನಿಮಗೆ ಅನಿಸ್ಬೋದು ಇದನ್ನ ಇವಾಗಲೂ ಮಾಡ್ತಿದ್ದೀವಲ್ಲ, ಈ ಸೆನ್ಸರ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ ಅಂತ. ನಾವೆಲ್ಲರೂ ಸೆನ್ಸರ್ಗಳನ್ನ ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಕಾರ್ಯಗಳಿಗೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ನಾವು ಈ ಸೆನ್ಸಸ್ಗಳನ್ನೆಲ್ಲ ಈ ಮಳೆ ಸಂರಕ್ಷಣೆಗೆ, ನೀರಿನ ಸಂರಕ್ಷಣೆಗೆ, ಸಂಗ್ರಹ ಮಾಡೋಕ್ಕೆಲ್ಲ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಪರಿಸರನ ಉಳಿಸ್ದಂಗೂ ಆಗುತ್ತೆ, ನಮಗೆ ನೀರನ್ನು ಹೆಚ್ಚು ಸಿಕ್ಕಂಗೂ ಆಗುತ್ತೆ. ನಾವು ಮಾಡಿರೋ ಮಾಡೆಲಲ್ಲಿ ಇನ್ನೂ ಏನು ಸೇರಿಸ್ಬೋದು ಅಂತ ಒಂದು PPT ಮಾಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ನಾನು ಒಂದು 3 ಟಾಪಿಕ್ಗಳನ್ನ ಆರಿಸ್ಕೊಂಡಿದ್ದೀನಿ. ಮೊದಲನೇದು ಟೆಕ್ನಾಲಜಿಕಲಿ ಇಂಟಿಗ್ರೇಟೆಡ್ ಸಿಸ್ಟಮ್, ಎರಡನೇದು ಫಿಲ್ಟ್ರೇಷನ್, ಮೂರನೇದು ಓವರ್ಫ್ಲೋ ವಾಟರ್. ಮೊದಲನೇದರಲ್ಲಿ ನಾವು ಹೇಳ್ದಂಗೆ ಸೆನ್ಸರ್ಗಳನ್ನ ಬಳಸ್ಬೋದು. ಸೆನ್ಸರ್ ನಮಗೆ ನೀರನ್ನ ಉಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಓವರ್ಫ್ಲೋ ಆಗಿರೋ ಸೆನ್ಸರ್ನ ನಾವು ನೋಡಿಕೊಂಡು ಟ್ಯಾಂಕ್ ಅಂದರೆ ಆ ನೀರನ್ನ ಬೇರೆ ಕಡೆ ಕಳಿಸ್ಬೋದು, ಆ ಥರದ್ದು ಉಳಿಸೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟು ಫಿಲ್ಟ್ರೇಷನ್. ಇವಾಗಲೂ ತುಂಬ ಚೆನ್ನಾಗಿ ಫಿಲ್ಟ್ರೇಷನ್ ಮಾಡ್ತಿದ್ದಾರೆ. ಮುಂದೆ ಏನು ಮಾಡ್ಬೋದು ಅಂದರೆ ನಮಗೆ ಮಳೆ ನೀರು ಕೊಯ್ಲಲ್ಲಿ ಸಿಕ್ಕಿರೋ ನೀರಲ್ಲಿ 2 ಭಾಗ ಮಾಡಿಕೊಂಡು ಒಂದನ್ನು ಫಿಲ್ಟರ್ ಮಾಡಿ ನಾವು ಕುಡಿಯೋಕ್ಕೆ, ಅಡುಗೆಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಇನ್ನೊಂದನ್ನು ನಾವು ಸ್ನಾನಕ್ಕೆ, ಕಾರ್ ತೊಳಿಯೋಕ್ಕೆ, ಪಾತ್ರೆ ತೊಳಿಯೋಕ್ಕೆ ಆ ಥರದಕ್ಕೆ ಬಳಸ್ಕೋಬೋದು. ಮುಂದಿನ ವಿಷಯ ಅಂದರೆ ಯೂಸಿಂಗ್ ಓವರ್ಫ್ಲೋ ವಾಟರ್. ಅಂದರೆ ಟ್ಯಾಂಕಿಗೆ ಎಷ್ಟು ನೀರಾಗುತ್ತೆ ಅದಕ್ಕಿಂತ ಜಾಸ್ತಿ ನೀರು ಹೋದರೆ ಅದನ್ನ ಇವಾಗ ಭೂಮಿಗೆ ಬಿಟ್ಬಿಡ್ತಾರೆ ಅಥವಾ ಬೇರೆದಕ್ಕೆ ಬಳಸ್ಕೊತಾರೆ. ಮುಂದಕ್ಕೆ ಏನು ಮಾಡ್ಬೋದು ಅಂತ ನಾನೊಂದು ಸಣ್ಣ ಮಾಡೆಲ್ ಮಾಡಿದ್ದೀನಿ. ಇದನ್ನ ನೀರಾಗಿ ತೋರಿಸ್ಬೋದು, ಆದರೆ ಮಾಡಿಲ್ಲ. ಇದು ನೀರು ಬಿದ್ದಾಗ ಇದು ತಿರುಗುತ್ತೆ. ಇದು ತಿರುಗಿದಾಗ ಇಲ್ಲೊಂದು ಪುಲ್ಲಿ ಥರ ಮಾಡಿದ್ದೀನಿ. ಈ ಪುಲ್ಲಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಇದು ಜನರೇಟರ್ ತಿರುಗೋ ಹಾಗೆ ಮಾಡುತ್ತೆ. ಜನರೇಟರ್ ತಿರುಗಿದ್ರೆ ಬಲ್ಪ್ ಹತ್ತುತ್ತೆ. ನೋಡಿದ್ರೆ ಕಾಣಿಸುತ್ತೆ ಬಲ್ಪ್ ಹತ್ತುತ್ತೆ. ಧನ್ಯವಾದ. ನಾವೆಲ್ಲರೂ ಇಷ್ಟೊತ್ತು ನಾವು ಕಲ್ತಿದ್ದನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ನಮ್ಮ ಪೂರ್ವಜರ ಅಂದಿನ ಜ್ಞಾನ, ನಮ್ಮ ಇಂದಿನ ವಿಜ್ಞಾನ, ಮುಂದಿನ ತಂತ್ರಜ್ಞಾನ ಬಳಸ್ಕೊಂಡು ಪ್ರತಿ ಅನ್ಯಾಯನ್ನು ಉಳಿಸೋಣ. ನಾವೆಲ್ಲರೂ ಜಲ ಸಾಕ್ಷರರಾಗೋಣ. ಧನ್ಯವಾದಗಳು. ಶಾಲೆಯ 5ನೇ ತರಗತಿ, ಕುಸುಮಿತ 5ನೇ ತರಗತಿ, ಮನ್ವಿತ 7ನೇ ತರಗತಿ, ದೇವಾಂಗ್ 8ನೇ ತರಗತಿ, ಸಿದ್ಧಾಂತ 8ನೇ ತರಗತಿ, ಅಯಾನ್ 9ನೇ ತರಗತಿ, ಸಿರಿ 7ನೇ ತರಗತಿ, ಧನುಶ್ರೀ 10ನೇ ತರಗತಿ, ಮೋಹಿತ್ 6ನೇ ತರಗತಿ, ಸಂಪದ 8ನೇ ತರಗತಿ, ಸಿಂಧು 9ನೇ ತರಗತಿ, ದುರ್ಗದತ್ 7ನೇ ತರಗತಿ, ದುಷ್ಯಂತ್ 6ನೇ ತರಗತಿ. ಧನ್ಯವಾದಗಳು.